ಎಲ್ರಿಗೂ ನಮಸ್ಕಾರ. ಯಸ್ಯ ನಸ್ತ್ಯಾತ್ಮ ಸಮ್ಮಾನಃ ಶೀಲಂ ಚ ನ ಸನಾತನಂ ನ ತಸ್ಯ ಹೃದಯೇ ವಿದ್ಯಾನ ತಸ್ಯ ಫಲಮಾರ್ಜನಂ. ಇದರ ಅರ್ಥ ಏನಂದರೆ, ಯಾರಲ್ಲಿ ಆತ್ಮಸಮ್ಮಾನ ಅಂದರೆ ಸ್ವಾಭಿಮಾನ ಹಾಗೂ ಶಾಶ್ವತ ಶೀಲ ಅಂದರೆ ನೈತಿಕತೆ ಹಾಗೂ ಉತ್ತಮ ಗುಣಗಳು ಇರೋದಿಲ್ವೋ ಅವರಲ್ಲಿ ವಿದ್ಯೆ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಉತ್ತಮ ವಿದ್ಯೆ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವ್ರು ಮಾಡೋ ಪ್ರಯತ್ನಗಳು ಉತ್ತಮ ಫಲಗಳನ್ನು ಕೊಡಲಾರವು ಅಂತ. ಹೀಗೆ ತುಂಬ ಹಿಂದೆ ಒಬ್ಬ ಬಾಲಕ ಇರ್ತಾನೆ. ಅವನು ಶಾಲೆಯಲ್ಲಿ ಅವನ ಸ್ನೇಹಿತರನ್ನೆಲ್ಲ ನಿಂದಿಸೋದು, ಗುರುಗಳ ಮಾತನ್ನು ತಿರಸ್ಕಾರ ಮಾಡೋದು, ಈ ಥರ ಮಾಡ್ತಿರ್ತಾನೆ. ಬಟ್ ತುಂಬ ಬುದ್ಧಿವಂತ ಆಗಿರ್ತಾನೆ, ಓದಿನಲ್ಲಿ ಮುಂದಿರ್ತಾನೆ. ಆಗ ಅವನ ಗುರುಗಳು ಅವನ್ನ ಕರೆದು ಹೇಳ್ತಾರೆ, ನೀನು ಬುದ್ಧಿವಂತ ಆಗಿದೆಯಾ, ತುಂಬ ಚೆನ್ನಾಗಿ ಓದ್ತೀಯಾ, ಆದರೆ ನಿನ್ನಲ್ಲಿ ಸ್ವಾಭಿಮಾನ, ನೈತಿಕತೆ, ಉತ್ತಮ ಗುಣಗಳ ಕೊರತೆ ಇದೆ ಕಣಪ್ಪ, ಅದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನನಗೆ ಇದೆಲ್ಲ ಬೇಡ, ನನಗೆ ವಿದ್ಯೆ ಬೇಕು, ನಾನು ಚೆನ್ನಾಗಿ ಓದಬೇಕಷ್ಟೇ ಅಂತ ಹೇಳ್ತಾನೆ. ಗುರುಗಳು ಹೇಳ್ತಾರೆ, ನೈತಿಕತೆ ಇಲ್ಲದೆ ಇರೋಂತಹ ವಿದ್ಯೆ ಉರಿದೇ ಇರೋ ದೀಪಕ್ಕೆ ಸಮಾನ. ಅಂದರೆ ಹಚ್ಚದೇ ಇರೋ ದೀಪ ಹೇಗೆ ಬೆಳಕು ಕೊಡೋದಿಲ್ವೋ ಹಾಗಾಗತ್ತೆ ಅಂತ ಹೇಳಿ, ಮುಂದೆ ಜೀವನನೇ ನಿನಗೆ ಪಾಠ ಕಲಿಸುತ್ತೆ. ನಿನ್ನ ಜೀವನದಲ್ಲಿ ನಿನಗೆ ಅದರ ಅರ್ಥ ಏನು, ಅದರ ಬೆಲೆ ಏನು ಅನ್ನೋದು ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಹೀಗೆ ತುಂಬ ದಿನಗಳು ಕಳೆಯುತ್ತೆ. ಅವನು ದೊಡ್ಡವನಾಗಿ ಒಂದು ಕಂಪ್ನಿಯಲ್ಲಿ ಉದ್ಯೋಗ ಸಿಗುತ್ತೆ. ಅಲ್ಲಿ ಕೆಲಸ ಮಾಡಬೇಕಿದ್ರೆ ಅವನ ಸಹೋದ್ಯೋಗಿಗಳು ಮತ್ತು ಅವನ ಬಾಸ್ ಎಲ್ಲ ಇರ್ತಾರಲ್ಲ, ಎಲ್ಲರೂ ಇವನ ನಡವಳಿಕೆಗಳು ಇಷ್ಟ ಆಗೋದಿಲ್ಲ. ಇವನಲ್ಲಿ ನಾಲೆಡ್ಜ್ ಇದೆ, ಆದರೆ ಇವನ ಜೊತೆ ಕೆಲಸ ಮಾಡೋದಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಇವನಿಂದ ದೂರ ಆಗ್ತಾರೆ. ಇವನು ಆ ಕೆಲಸನ ಬಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಹೊರ ಬರ್ತಾನೆ. ಆಗ ಅಲ್ಲೇ ಕಂಪ್ನಿ ಹೊರಗಡೆ ಒಬ್ಬ ಟೀ ಮಾರುವಂತಹ ತಾತನ್ನ ನೋಡ್ತಾನೆ. ಅವರು ಟೀ ಮಾರ್ತಿರ್ತಾರೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಸಹ ನಗ್ನಗ್ತಾ ಎಲ್ರಿಗೂ ಟೀ ಸರ್ವ್ ಮಾಡ್ತಿರ್ತಾರೆ. ಹಾಗೆ ಎಲ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ಎಲ್ಲರೂ ಅವರನ್ನ ಅಣ್ಣ ಅಣ್ಣ ಅಂತ ಪ್ರೀತಿಯಿಂದ ಕರೀತಿರ್ತಾರೆ. ಆವಾಗ ಅವನು ಆ ತಾತನ ಹತ್ರ ಬಂದು ಕೇಳ್ತಾನೆ, ಅದು ಹೇಗೆ ನೀವು ಇಷ್ಟು ಅಂದರೆ ಟೀ ಮಾರೋ ಕೆಲಸ ಮಾಡ್ತೀರಾ, ಆದರೂ ಸಹ ಎಲ್ಲರೂ ನಿಮಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ, ಇಷ್ಟೊಂದು ಗೌರವ ಕೊಡ್ತಾರಲ್ಲ, ಹೇಗೆ ಅಂತ ಕೇಳ್ತಾನೆ. ಆಗ ತಾತ ಹೇಳ್ತಾರೆ, ದೊಡ್ಡ ಕೆಲಸದಿಂದ ಮಾತ್ರ ನಮಗೆ ಗೌರವ ಸಿಗೋದಿಲ್ಲ. ನಾವು ಸ್ವಾಭಿಮಾನದಿಂದ, ನೈತಿಕತೆಯಿಂದ ಬದುಕಿದ್ರೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ. ನಾವು ಎಷ್ಟು ಗೌರವ ಕೊಡ್ತೀವೋ ಬೇರೆಯವ್ರಿಗೆ, ಅದೇ ನಮಗೆ ರಿಟರ್ನ್ ಬರುತ್ತೆ ಅನ್ನೋ ರೀತಿ ಹೇಳ್ತಾರೆ. ಆವಾಗ ಅವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಮ್ಮ ಗುರುಗಳು ಇದೇ ಮಾತು ಹೇಳಿದ್ರಲ್ವ ನನಗೆ, ನೈತಿಕತೆ ಇಲ್ಲದೆ ಇರೋ ವಿದ್ಯೆ ಬೆಳಕಿಲ್ಲದೆ ಇರೋ ದೀಪದ ಹಾಗೆ ಅಂತ ಹೇಳಿದ್ರಲ್ವ, ನಾನು ಯಾಕೆ ಅವಾಗ ಅದನ್ನು ಅಷ್ಟು ಕೇರ್ಲೆಸ್ ಮಾಡಿದೆ ಅಂತ ಯೋಚನೆ ಮಾಡ್ತಾನೆ. ನಿಜ ಅಲ್ವಾ ಸ್ನೇಹಿತರೆ? ವಿದ್ಯೆ ಅಂದರೆ ಕೇವಲ ಪುಸ್ತಕದ ಜ್ಞಾನ ಮಾತ್ರ ಅಲ್ಲ, ಪುಸ್ತಕದಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ. ನೈತಿಕತೆ ಅನ್ನೋದೇ ನಿಜವಾದ ಅಲಂಕಾರ, ಸ್ವಾಭಿಮಾನ ಅನ್ನೋದೇ ನಿಜವಾದಂತಹ ಬೆಳಕು ಜೀವನಕ್ಕೆ ಅಂತ ಹೇಳ್ಬೋದು. ನೀವೇನು ಹೇಳ್ತೀರಿ? ಥ್ಯಾಂಕ್ ಯು.